ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಅಕ್ಕ ನನಗೆ 5 ತಿಂಗಳು ಆಗ್ತಿದ್ದ ಹಾಗೆಯೇ ಸಡನ್ಲಿ ಸುಸ್ತಾಗುತ್ತೆ. 5 ತಿಂಗಳಿಗೆ ಬಿದ್ದಿದೆ, ಆದರೆ ಈಗ ಬಂದು ನನಗೆ ತುಂಬಾ ವೀಕಾಗಿ ಫೀಲ್ ಆಗ್ತೀನಿ. ಒಂದು ಸ್ವಲ್ಪ ವಾಮಿಟ್ ಆಗ್ತಾಯಿದ್ರೂ ಎನರ್ಜೆಟಿಕ್ ಆಗಿದ್ದೆ, ಬಟ್ ಈಗ ವಾಮಿಟಿಂಗ್ ಸ್ಟಾಪ್ ಆಗಿದೆ. ಸಡನ್ಲಿ ಬಂದು ನನಗೆ ಸುಸ್ತಾಗುತ್ತೆ, ಕೂತ್ಕೋಬೇಕು ಅನಿಸುತ್ತೆ, ಏನು ಕೆಲಸ ಮಾಡೋಕ್ಕೂ ನನಗೆ ಮೂಡಿಲ್ಲ, ತುಂಬ ವೀಕಾಗಿ ಫೀಲ್ ಆಗ್ತೀನಿ ಅಂತ ಹೇಳಿ ಇತ್ತೀಚೆಗೆ ಕಮೆಂಟ್ಸ್ ಬರ್ತಾ ಇದೆ. ಸೊ ಇದಕ್ಕೆ ಸೈಂಟಿಫಿಕ್ಕಾಗಿ ಹೇಳಬೇಕು ಅಂದರೆ 5th ಮಂತಲ್ಲಿ ಹಾರ್ಮೋನ್ಸ್ ಶಿಫ್ಟ್ ಜಾಸ್ತಿ ಇರುತ್ತೆ. ಅಂದರೆ ಸಡನ್ನಾಗಿ ಹಾರ್ಮೋನ್ಸ್ಗಳ ಒಂದು ಏರುಪೇರು ಸಿಕ್ಕಾಪಟ್ಟೆ ಆಗುತ್ತೆ. ಸೊ ಹಾಗಾಗಿ ಇದು ಬಂದು ನಮಗೆ ಮೂಡ್ ಸ್ವಿಂಗ್ಸನ್ನು ಕೊಡುತ್ತೆ, ಇದು ಸಹಜ. ನೆಕ್ಸ್ಟ್ ಬಂದು ಮಗುವಿನ ಬೆಳವಣಿಗೆ ಈ ಟೈಮಲ್ಲಿ ಅಂದರೆ 5th ಮಂತಲ್ಲಿ ಬಂದು ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಬಂದು ನೀವು ನೋಡಿ ಊಟ ಮಾಡಬೇಕಾಗುತ್ತೆ. ಅಂದರೆ ಕೆಲವ್ರು ಬಂದು ಕಮ್ಮಿಯಾಗಿ ಊಟ ಮಾಡ್ತೀರಾ, ನೀರು ಸರಿಯಾಗಿ ಕುಡಿಯಲ್ಲ, ಹೆಲ್ದಿ ಫುಡ್ಡನ್ನು ನೀವು ಇಂಟೇಕಾಗಿ ತೊಗೊಳ್ಳಲ್ಲ. ಸೊ ಇದೇನಾಗುತ್ತೆ ಅಂದರೆ ನಿಮಗೆ ಎನರ್ಜಿ ಅನ್ನೋದು ಬಂದು ಲೋ ಆಗೋದು ಕಾಮನ್. ಸೊ ನೀವೇನು ಮಾಡಬೇಕು ಅಂದರೆ ಮಾರ್ನಿಂಗ್ ಎದ್ದಿದ ತಕ್ಷಣ ಎನರ್ಜೆಟಿಕ್ಕಾಗಿ ಎದ್ದೇಳಿ. ಇವತ್ತಿನ ದಿನ ನಾನು ಚೆನ್ನಾಗಿರ್ತೀನಿ, ಇವತ್ತಿನ ದಿನ ನನಗೆ ತುಂಬ ಬ್ಯೂಟಿಫುಲ್ಲಾಗಿ ಹೋಗುತ್ತೆ, ಇವತ್ತಿನ ದಿನ ನನಗೆ ಬಹಳ ಸುಂದರವಾಗಿ ಹೋಗುತ್ತೆ, ನಾನು ತುಂಬ ಚೆನ್ನಾಗಿರ್ತೀನಿ, ಇವತ್ತು ಖುಷಿಯಾಗಿರ್ತೀನಿ ಅಂತ ಮೈಂಡ್ ಸೆಟ್ ಮಾಡ್ಕೊಳ್ಳಿ ಫಸ್ಟು. ಅದಾದಮೇಲೆ ಬಂದು ಎದ್ದಿದ ತಕ್ಷಣ ಫೋನ್ ನೋಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಎದ್ದು ನಿಮ್ಮದೇನು ಫ್ರೆಶ್ ಅಪ್ ಆಗಬೇಕು ಅದಾಗೋದಕ್ಕೂ ಮುಂಚೆ ದೇವ್ರನ್ನ ಬಂದು ಕೈ ಮುಗಿದು ದೇವರಿಗೆ ಪ್ರಾರ್ಥನೆ ಮಾಡಿ ಸಡನ್ನಾಗಿ ಎದ್ದೊಳಕ್ಕೆ ಹೋಗಬೇಡಿ. ಎದ್ದು ಕಣ್ಣೆಲ್ಲ ಬಿಟ್ಟು ಒಂದು ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು, ಅಂದರೆ ಎಲ್ಲ ಇದಕ್ಕೆಲ್ಲ ಒಂದು 2 ನಿಮಿಷ ಟೈಮ್ ತಗೊಳ್ಳಿ. ಕೂತಿದ್ದು ಎದ್ದು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಬಂದು 1 ಲೋಟ ನೀರು, ಫ್ರೆಶ್ ವಾಟ್ರ್, ನೀವು ತಣ್ಣೀರು ತೊಗೊಂಡ್ರು ಓಕೆ, ಬಿಸಿನೀರು ತೊಗೊಂಡ್ರು ಓಕೆ, ನಿಮ್ಗೆ ಯಾವ್ದು ಬೇಕೋ ಅದು. ಬಟ್ ಫ್ರಿಜ್ಜಲ್ಲಿ ಇಟ್ಟಿರೋದೆಲ್ಲ ಬೇಡ, ನಾರ್ಮಲ್ ವಾಟ್ರ್, ವಾಮ್ ವಾಟ್ರನ್ನ ತೊಗೊಳ್ಳಿ. ಸೊ ನೀರನ್ನು ಕುಡಿದು ಒಂದು 5 ನಿಮಿಷ, ಅಟ್ಲೀಸ್ಟ್ ಒಂದು 5 ನಿಮಿಷ ನಿಮಗೆ ಮನೇಲಿ ಕೆಲಸ ಇರುತ್ತೆ, ಈ ಥರ ಎಲ್ಲನೂ ಇರುತ್ತೆ ಕೆಲಸಗಳು, ಬಟ್ ಆದ್ರೂ ನಿಮಗೆ ಅಂತ ಒಂದು 20 ನಿಮಿಷ ಬೇಗ ಎದ್ದು ಒಂದು ಸ್ವಲ್ಪ ಕಾಮಾಗಿದ್ದು ಮನೆ ಕೆಲಸಗಳನ್ನು ಮಾಡ್ಕೊಳ್ಳೋಣ. ಒಂದು 20 ನಿಮಿಷ ನನಗೆ ಅಂತ ಟೈಮ್ ಇದೆ ಅಂತ ಹೇಳಿ ಒಂದು ಸ್ವಲ್ಪ ಓಡಾಡಿ. ಇದರಲ್ಲೇ ನಿಮಗೆ ಮೈಂಡ್ ಬಂದು ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ. ಮೊಬೈಲ್ಸ್ ನೋಡೋದು, ವಾಟ್ಸಪ್ ನೋಡೋದು, ಇನ್ಸ್ಟಾ ನೋಡೋದು ಇದೆಲ್ಲ ಬೇಡ. ನಿಮಗೆ ಅಂತ ಸ್ವಲ್ಪ ಸ್ಪೇಸ್ ಕೊಟ್ಕೊಳ್ಳಿ. ನೆಕ್ಸ್ಟು ಇವತ್ತೇನು ಊಟ ಮಾಡಬೇಕು, ಎನರ್ಜೆಟಿಕ್ ಆದಂಥ ಫುಡ್ಡು. ಸೊ ಮಾರ್ನಿಂಗು ಬಾದಾಮ್ ನೆನೆಸಿರಿ, ನೈಟ್ ಬಾದಾಮ್ ಆಗಲಿ ಇಲ್ಲ ಡ್ರೈ ಫ್ರೂಟ್ಸ್ ಆಗಲಿ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ರುಬ್ಬಿ ಹಾಲೆಲ್ಲ ಕುಣ್ಕೊಡಿರಿ. ಒಳ್ಳೆ ಎನರ್ಜೆಟಿಕ್ಕಾಗಿ ಅವತ್ತಿನ ದಿನ ಎಲ್ಲ ಎನರ್ಜಿಯಾಗಿರುತ್ತೆ ನಿಮಗೆ. ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಿ. ಬ್ರೇಕ್ಫಾಸ್ಟ್ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ತೊಗೊಳ್ಳಿ, ಚೆನ್ನಾಗಿ ಫ್ರೂಟ್ಸ್ ಜ್ಯೂಸ್ ತೊಗೊಳ್ಳಿ. ಈ ಥರ ಎಂಟೈರ್ ನೀವು 9 ಮಂತ್ ಆದಮೇಲೆಯೂ ಕೂಡ ಇದೇ ಥರನೇ ನೀವು ಫುಡ್ಡನ್ನು ಬಂದು ತೊಗೋಬೇಕಾಗತ್ತೆ. ನೆಕ್ಸ್ಟು ಪಾಸಿಟಿವ್ ಮೈಂಡ್ಸೆಟ್ಟನ್ನು ಬಂದು ಜಸ್ಟ್ ಮಾರ್ನಿಂಗ್ ಮಾತ್ರ ಇಟ್ಕೊಳ್ಳೋದಲ್ಲ, ಅದನ್ನು ಬಂದು ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ಎನರ್ಜಿ ಬೇಕು ಅಂತೇಳಿ ಬರೀ ಮೈಂಡ್ಸೆಟ್ಟನ್ನು ಮಾರ್ನಿಂಗ್ ಮಾತ್ರ ಇಟ್ಕೊಳ್ಳೋದಲ್ಲ, ಅವತ್ತಿನ ದಿನ ಎಲ್ಲ ಅದನ್ನು ಹಾಗೇ ನೀವು ಅದರಲ್ಲೇ ಗೋತ್ರು ಆಗಬೇಕು. ನೆಕ್ಸ್ಟ್ ಬಂದು ಮಧ್ಯಾಹ್ನ ಒಳ್ಳೆ ಊಟ. ಈ ರೀತಿ ನೆಗೆಟಿವಿಟಿ ಇದ್ದೇ ಇರುತ್ತೆ ಲೈಫಲ್ಲಿ, ಫ್ಯಾಮಿಲಿ ಇಶ್ಯೂಸ್ ಅದು ಇದು ಅಂತ. ಸೊ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಇನ್ನು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನನ್ನು ಬಂದು ಹುಡ್ಕೋತೀರಾ, ಬದಲಾಗಿ ಜಾಸ್ತಿ ಮಾಡ್ಕೊಳ್ಳಲ್ಲ. ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂದರೆ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಇನ್ನೂ ನೀವು ಬಂದು ಅದನ್ನು ಹೇಗೆ ಸಾಲ್ವ್ ಮಾಡ್ಬೋದು, ಸಾರ್ಟ್ಔಟ್ ಮಾಡ್ಬೋದು ಅಂತ ನಿಮ್ಗೆ ಅದರಿಂದ ಒಂದು ಐಡಿಯಾ ಸಿಗುತ್ತೆ. ಸೊ ಹಾಗಾಗಿ ನೆಗೆಟಿವಿಟಿ ಕಡೆ ಗಮನ ಕೊಡದೆ ಪಾಸಿಟಿವ್ ಆಗಿ ನೀವಿರೋದು, ಸುತ್ತಮುತ್ತ ವಾತಾವರಣವನ್ನು ಪಾಸಿಟಿವಾಗಿ ನೀವು ಹೇಗೆ ಗೈನ್ ಮಾಡ್ತೀರಾ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 5th ಮಂತಲ್ಲಿ ತುಂಬ ಹಾರ್ಮೋನಲ್ಸ್ ಶಿಫ್ಟ್ ಆಗೋದ್ರಿಂದ, ಈ ರೀತಿ ನೆಗೆಟಿವಿಟಿ ಕಡೆನೇ ಮೈಂಡ್ ಹೋಗೋದ್ರಿಂದ ನೀವು ಅದನ್ನು ಬಂದು ಮೈಂಡ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡಬೇಕು. ಎನರ್ಜೆಟಿಕ್ ಆದಂಥ ಫುಡ್ಡನ್ನು ತೊಗೋಬೇಕು. ಬೇಬಿಗೆ ನ್ಯೂಟ್ರಿಯೆಂಟ್ಸು ಇದಕ್ಕೂ ಮುಂಚೆಯಿಂದ ಇವಾಗ ಜಾಸ್ತಿ ಬೇಕಾಗುತ್ತೆ. ಸೊ ಚೆನ್ನಾಗಿ ಊಟ ಮಾಡಿ. ಈಗ 1 ಕಪ್ಪಷ್ಟು ಊಟ ಮಾಡ್ತೀರಾ ಅಂದರೆ ಈಗ 2 ಕಪ್ಪಷ್ಟು ಊಟ ಮಾಡಿ, ಎನರ್ಜೆಟಿಕ್ಕಾಗಿ ಊಟ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ಹೆಲ್ದಿಯಾಗಿರಿ. ದಿನಕ್ಕೆ ಒಂದು 8 ಅವರ್ ನಿದ್ದೆ ತುಂಬಾ ಮುಖ್ಯ, ರೆಸ್ಟ್ ತುಂಬಾ ಮುಖ್ಯ. ತುಂಬ ಕೆಲಸ ಮಾಡೋದು, ತುಂಬ ಹೆವಿ ವರ್ಕ್ ಮಾಡೋದೆಲ್ಲ ಬೇಡ. ಹೆಲ್ದಿ ಫುಡ್ಡನ್ನು ತಗೊಳ್ಳಿ. ಮೊಬೈಲೆಲ್ಲ ಜಾಸ್ತಿ ನೋಡೋಕ್ಕೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟೇ ಸ್ಕ್ರೀನಿಂಗ್ ಟೈಮ್ಸ್ನ ಬಂದು ನಾವು ಇಟ್ಕೋಬೇಕಾಗತ್ತೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಹೆಲ್ದಿ ಫುಡ್ ಅನ್ನೋದು ತುಂಬ ಮುಖ್ಯ, ಅದರಷ್ಟೇ ಹೆಲ್ದಿ ಮೈಂಡ್ಸೆಟ್ಟು ತುಂಬ ಮುಖ್ಯ. ಎನರ್ಜೆಟಿಕ್ಕಾಗಿರೋದು ಜೊತೆಗೆ ಕ್ಲೀನಾಗಿರೋದು, ಸೆಲ್ಫ್ ಲವ್ ಅನ್ನೋದು ತುಂಬಾ ಮುಖ್ಯ. ಸೊ ಈ ಟೈಮಲ್ಲಿ ಬೇಬಿ ಕಿಕ್ಸ್ ಎಲ್ಲನೂ ಸ್ಟಾರ್ಟ್ ಆಗಿರುತ್ತೆ. ಸೊ ನೀವು ಎಂಜಾಯ್ ಮಾಡಿ, ಈ ಒಂದು ಮದರ್ಹುಡ್ಡನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ. ಈ ಪ್ರೆಗ್ನೆನ್ಸಿಯಲ್ಲೇ ಅದು ನಿಮಗೆ ಸಿಗೋದು. ಬೇಬಿ ಹೊರಗಡೆ ಬಂದಮೇಲೆ ನಿಮ್ಗೆ ಆ ರೀತಿ ಹೊಟ್ಟೆಯಲ್ಲಿ ನಿಮಗೆ ಮಗು ಕಿಕ್ ಮಾಡೋದು ಆ ಥರದ್ದೆಲ್ಲ ಫೀಲ್ ಮಾಡೋಕ್ಕಾಗೋದೇ ಇಲ್ಲ ಅಲ್ವಾ. ಸೊ ಹಂಗಾಗಿ ಇವಾಗೆಲ್ಲ ಎಂಜಾಯ್ ಮಾಡಿ, ಈ ಟೈಮನ್ನು ಬಂದು ಬೆಸ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ಐ ಹೋಪ್ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.